ಫ್ರೆಂಡ್ಸ್, ವೆಲ್ಕಮ್ ಟು ದೀಪಶ್ರೀಸ್ ವರ್ಲ್ಡ್ ವಿಲಾಗ್. ಇವತ್ತು ನಾನು ನಿಮಗೆ ಮದುವೆ ಶೈಲಿಯ ತರಕಾರಿ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಮದುವೆ ಸ್ಟೈಲಲ್ಲೇ ಬಂದಿತ್ತು, ಸಖತ್ತಾಗಿತ್ತು ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ಸೊ ಒನ್ ಟೈಮ್ ಟ್ರೈ ಮಾಡಿ. ಸೊ ಮೊದಲಿಗೆ ತೂರ್ ದಾಲ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾದ ತರಕಾರಿನ ಹಾಕ್ಕೊಟ್ಟಿದ್ದೀನಿ. ಸೊ ನಾನು ಇದಕ್ಕೆ ಬೀನ್ಸ್, ಹೀರೆಕಾಯಿ, ಟೊಮೆಟೊ, ಕ್ಯಾರೆಟ್, ಆಮೇಲೆ ಆನಿಯನ್, ಆಮೇಲೆ ಹಾಫ್ ಕುಕುಂಬರ್ನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ತರಕಾರಿ ಬೇಕೋ ನೀವು ಯಾವ ತರಕಾರಿನ ಹಾಕ್ಕೊಳ್ಳಿ. ಸೊ ಇದನ್ನ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೈಡ್ಗೆ ಮಸಾಲ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಮಸಾಲೆಗೆ ಒಂದು ಆನಿಯನ್, ಹೆಚ್ಚಿಟ್ಕೊಂಡಿರೋಂಥ ಒಂದು ಆನಿಯನ್ನು, ಆಮೇಲೆ ಒಂದು ಟೊಮೆಟೊ, ಇದೆರಡು ಹೆಚ್ಚಿಟ್ಕೊಂಡಿರೋದು. ಆಮೇಲೆ ಕಾಯಿ ತುರಿ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಕಡಲೆಪಪ್ಪು, ಇದನ್ನೆಲ್ಲ ಮಸಾಲ ಮಾಡ್ಕೋಬೇಕು. ಕೊರಿಯಾಂಡರ್ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಗರಂ ಮಸಾಲ, ಸ್ವಲ್ಪ ಮಸಾಲೆ ಖಾರ. ಸೊ ಇದ್ಯಾವುದು ಬೇಡ ಅಂದರೆ ನೀವು ಸಾಂಬಾರು ಪೌಡರ್ ಇದ್ದರೆ ಸಾಂಬಾರು ಪೌಡ್ರ್ ಹಾಕ್ಕೊಂಬಿಡಿ. ಸೊ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ನಾವೇನು ಹೆಚ್ಚಿಟ್ಕೊಂಡಿರೋಂಥ ತರಕಾರಿಲಿ ಹಾಕ್ಕೋಬೇಕು. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ವಿಸಿಲ್ನ ಹೊಡೆಸ್ಕೋಬೇಕು. ಸೊ ಇದು ಮಸಾಲ ಹಾಕ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಸೊ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು 3 ವಿಸಿಲ್ ಹಾಕ್ಸ್ಕೊಳ್ಳಿ. ಸೊ ಇದರಿಂದ ತರಕಾರಿ ಚೆನ್ನಾಗಿ ಬರುತ್ತೆ. ಸೊ ಸೈಡ್ಗೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಇಂಗು, ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು, ಇದನ್ನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸೊ 3 ವಿಸಿಲ್ ಆದಮೇಲೆ ಸೊ ಈ ರೀತಿ ಬಂದಿರುತ್ತೆ ನೋಡಿ. ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ. ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು. ಸೊ ಇದರಲ್ಲಿ ನಾನು ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಇಷ್ಟು ಹಾಕ್ಕೊಂಡ್ಬಿಟ್ರೆ ಆಯಿತು ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ ಸಾರು ಮಾತ್ರ. ಟೇಸ್ಟ್ ಮಾತ್ರ ಹಾಗೇ ಇದೆ, ಮದುವೆ ಸ್ಟೈಲಲ್ಲೇ ಇದೆ. ಸೊ ಒನ್ ಟೈಮ್ ಟ್ರೈ ಮಾಡಿ.